ಎಸ್, ಕಾಂಗ್ರೆಸ್ ಪಾಳ್ಯದಲ್ಲಿ ಏನಾಗ್ತಾ ಇದೆ ಅನ್ನೋದರ ಬಗ್ಗೆ ಡೀಟೇಲ್ಸ್ ಹಂಚಿಕೊಳ್ಳೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆನಂದ್ ಬೈದನ ಮನೆ ನಮ್ಮ ಜೊತೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಹಾಗೆ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾಥ್ ಇದ್ದಾರೆ. ಮೊದಲಿಗೆ ಐ ಥಿಂಕ್ ಆನಂದ್ ಬೈದನ ಮನೆ ಮಾತಾಡಿಸಬೇಕು ಅನ್ಸುತ್ತೆ ಪ್ರಶಾಂತ್, ಯಾಕೆಂದ್ರೆ ನಿನ್ನೆಯ ಡೆವಲಪ್ಮೆಂಟ್ ನ ನಂತರ ರಾಜಕೀಯ ವಲಯದಲ್ಲಿ ನಾಯಕರ ನಡುವೆ ಏನೇನ್ ಚರ್ಚೆ ಆಗ್ತಾ ಇದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಆನಂದ್, ಏನಾಗ್ತಾ ಇದೆ ನಾಯಕರ ನಡುವೆ ಚರ್ಚೆಗಳೇನಾಗ್ತಾ ಇದೆ? ಎಸ್, ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ದೆಹಲಿಯಲ್ಲಿ ನೀಡಿರ್ತಕ್ಕಂಥ ಹೇಳಿಕೆ ರಾಜ್ಯ ರಾಜಕಾರಣದಲ್ಲಿ ಸಂಚಲನಕ್ಕೆ ಕಾರಣವಾಗಿದೆ. ಪಕ್ಷದ ಪಡಸಾಲೆಯಲ್ಲಿ, ಕಾಂಗ್ರೆಸ್ ಪಕ್ಷದ ಪಡಸಾಲೆಯಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವ್ಯಾಖ್ಯಾನಗಳು ಶುರುವಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಯಾಕೆ ಈ ರೀತಿಯಾಗಿರುವಂಥ ಹೇಳಿಕೆಗಳನ್ನು ಕೊಟ್ಟರು ಅಂತಕ್ಕಂಥ ಚರ್ಚೆಗಳು ಒಂದು ಕಡೆ ಆದರೆ, ನಿರ್ದಿಷ್ಟವಾಗಿರ್ತಕ್ಕಂಥ ಕಾರಣಕ್ಕಾಗಿಯೇ ಸಿದ್ದರಾಮಯ್ಯವರು ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮತ್ತು ಈ ಹೇಳಿಕೆ ನೀಡುವ ಹಿಂದೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಉದ್ದೇಶ ಇದೆ ಅಂತಕ್ಕಂಥದ್ದನ್ನು ಚರ್ಚೆ ಮಾಡ್ತಕ್ಕಂಥ ಪ್ರಯತ್ನಗಳು ಕಾಂಗ್ರೆಸ್ ಪಡಸಾಲೆ ನಡೀತಾ ಇದೆ. ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ಗೆ ಯಾವ ಅವಕಾಶಗಳಿದೆ ಅಂತಕ್ಕಂಥದ್ದು ಕೂಡ ಇಲ್ಲಿ ಭಾಳ ಪ್ರಮುಖವಾಗಿ ಚರ್ಚೆ ಆಗ್ತಾ ಇರುವಂಥದ್ದು. ಯಾಕೆಂತಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮುಂದಿನ ಅವಧಿಗೆ, ಅಂದರೆ ಇನ್ನುಳಿದಿರ್ತಕ್ಕಂಥ ಅವಧಿ ನಾನೇ ಮುಖ್ಯಮಂತ್ರಿ ಅಂತಕ್ಕಂಥ ಹೇಳಿಕೆ ನೀಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಪರಿಸ್ಥಿತಿ ಏನು, ಡಿ ಕೆ ಶಿವಕುಮಾರ್ ಏನಾಗ್ತಾರೆ, ಇದನ್ನು ಹೇಗೆ ಸ್ವೀಕಾರ ಮಾಡ್ತಾರೆ, ಈ ರೀತಿಯಾಗಿರುವಂಥ ಚರ್ಚೆಗಳು ಇದ್ದೇ ಇದೆ. ಹಾಗಾದರೆ ಡಿ ಕೆ ಶಿವಕುಮಾರ್ ರಾಜಕೀಯವಾಗಿ ರಣತಂತ್ರ ರೂಪಿಸುವಂಥ ನಿಟ್ಟಲ್ಲಿ ಯಾವ ಪ್ಲಾನನ್ನು ಮಾಡ್ಬೋದು, ಇವೆಲ್ಲವೂ ಕೂಡ ಚರ್ಚೆ ಆಗ್ತಾ ಇರ್ತಕ್ಕಂಥ. ಯಾಕೆಂದರೆ ಈ ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೆ ಸಹಜವಾಗಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರು ಕೂಡ ಅತ್ಯಂತ ಪ್ರಬಲವಾಗಿ ಬಿಜೆಪಿ ವಿರುದ್ಧ ಹೋರಾಟ ಮಾಡಿ ಈ ಪಕ್ಷವನ್ನು ಅಧಿಕಾರ ತಂದಿದ್ದಾರೆ ಅಂತಕ್ಕಂಥ ಚರ್ಚೆಗಳು ಮತ್ತು ಅಭಿಪ್ರಾಯಗಳು ಪಾರ್ಟಿ ಒಳಗಡೆ ಇರತಕ್ಕಂಥದ್ದು. ಎರಡು ರೀತಿಯ ಸನ್ನಿವೇಶ ನಾವು ನೋಡ್ತಾ ಇದ್ದೀವಿ. ಒಂದು ಡೆಫಿನೆಟ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಸ್ಟೇಟ್ಮೆಂಟ್ ನ ನಂತರ ಸಿಎಂ ಡಿ ಕೆ ಶಿವಕುಮಾರ್ ಬಣದಲ್ಲಿ ಒಂದು ರೀತಿ ತಲ್ಲಣ ಅಂತೂ ಶುರು ಆಗಿದೆ. ಮತ್ತೊಂದು ಕಡೆ ಸಿದ್ದರಾಮಯ್ಯ ಬಣ ಪ್ರೋಆಕ್ಟಿವ್ ಆಗಿದೆ. ನಿನ್ನೆ ಖರ್ಗೆ ಅವರ ನಿವಾಸಕ್ಕೆ ಹೋಗಿ 5 ಜನ ಸಚಿವರು ಕೂತು ಮಾತಾಡ್ತಾರೆ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಮಾತಾಡ್ತಾರೆ. ಸೊ ಒಂದು ಕಡೆ ಪ್ರೋಆಕ್ಟಿವ್ ಸಚಿವರು ಮತ್ತು ಆಪ್ತರನ್ನ ನಾವು ನೋಡ್ತಾ ಇದ್ದೀವಿ. ಮತ್ತೊಂದು ಕಡೆ ಡಿ ಕೆ ಶಿ ಬಣ ಈಗ ಸ್ವಲ್ಪ ಶಿಫ್ಟ್ ಆಗಿದೆ ಹೇಳಿಕೆಗಳಲ್ಲಿ. ಬಾಲಕೃಷ್ಣ ಹೇಳಿಕೆ ನೋಡಿದ್ವಿ. ಎಸ್, ನಿಶ್ಚಯವಾಗಿಯೂ ಕೂಡ. ಯಾಕಂತಂದರೆ ಸಿದ್ದರಾಮಯ್ಯರ ಹೇಳಿಕೆಯಿಂದಾಗಿ ಯಾರ್ಯಾರಿಗೆ ಯಾವ ಸಂದೇಶ ತಲುಪಬೇಕಾಗಿತ್ತೋ ಆ ಸಂದೇಶ ಈಗಾಗಲೇ ತಲುಪಿದೆ. ಆ ಕಾರಣಕ್ಕಾಗಿ ಆಯಾಯ ಬಣದಲ್ಲಿ ಗುರುಸ್ಕೊಂಡಿರ್ತಕ್ಕಂಥ ನಾಯಕರು ತಮ್ಮದೇ ಆಗಿರ್ತಕ್ಕಂಥ ವ್ಯಾಖ್ಯಾನದಲ್ಲಿ ನಿರತರಾಗಿದ್ದಾರೆ. ಹೈಕಮಾಂಡ್ ಎಲ್ಲವನ್ನೂ ಕೂಡ ಸೂಕ್ತವಾದ ರೀತಿಯಲ್ಲಿ ಅದನ್ನು ಪರಿಹಾರ ಮಾಡುವ ನಿಟ್ಟಲ್ಲಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅಂತಕ್ಕಂಥ ಆಶಾಭಾವನೆಯಲ್ಲೇ ಡಿ ಕೆ ಶಿ ಬಣದಲ್ಲಿರ್ತಕ್ಕಂಥ ನಾಯಕರು ಹೇಳ್ತಾ ಇರುವಂಥದ್ದು. ಯಾಕೆಂತಂದರೆ ಡಿ ಕೆ ಶಿವಕುಮಾರ್ ಕೂಡ ಪಾರ್ಟಿ ಅಧಿಕಾರಕ್ಕೆ ಬರಬೇಕಾದ ತಮ್ಮದೇ ಆಗಿರ್ತಕ್ಕಂಥ ಶ್ರಮ ಹಾಕಿದ್ದಾರೆ ಅನ್ನುವಂಥ ಹಿನ್ನೆಲೆಯಲ್ಲಿ ಅವರಿಗೆ ಸೂಕ್ತವಾದಂಥ ಸ್ಥಾನಮಾನವನ್ನು ಹೈಕಮಾಂಡ್ ನೀಡುತ್ತೆ ಅಂತಕ್ಕಂಥದ್ದು. ಯಾಕೆಂತಂದರೆ ಇವತ್ತು ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ರು, ಹೈಕಮಾಂಡ್ ನನಗೆ ಪಾರ್ಟಿಯನ್ನು ಸಂಘಟನೆ ಮಾಡುವಂಥ ಅಧಿಕಾರ ಕೊಟ್ಟಿದೆ, ನಾನು ಆ ಕೆಲಸ ಮಾಡ್ತಿದ್ದೇನೆ, ಡಿ ಸಿ ಎಂ ಆಗಿದ್ದೇನೆ, ಡಿ ಸಿ ಎಂ ಕೆಲಸ ಮಾಡ್ತಿದ್ದೇನೆ, ಪಾರ್ಟಿ ಎಲ್ಲವನ್ನೂ ಕೂಡ ಸೂಕ್ತ ರೀತಿಯಲ್ಲಿ ನಿಭಾಯಿಸುತ್ತೆ ಮತ್ತು ಸೂಕ್ತವಾದ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅಂತಕ್ಕಂಥ ಆಶಾಭಾವನೆಯನ್ನು ಅವರು ವ್ಯಕ್ತಪಡಿಸ್ತಾ ಇದ್ರು. ಆ ಮಾತನ್ನು ಕೇಳ್ತಾ ಇದ್ರೆ ಈಗಿರ್ತಕ್ಕಂಥ ಸನ್ನಿವೇಶಗಳು ಎಲ್ಲೋ ಒಂದು ಕಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಹಿನ್ನಡೆ ಆಗಿದ್ರು ಕೂಡ ಮುಂಬರುವ ದಿನಗಳಲ್ಲಿ ಸಕಾರಾತ್ಮಕವಾಗಿರ್ತಕ್ಕಂಥ ನಿರ್ಧಾರಗಳು ತಮ್ಮ ಪರ ಆಗಬಹುದು ಅಂತಕ್ಕಂಥ ನಿಟ್ಟಿನಲ್ಲಿ ಈಗ ಚರ್ಚೆ ಆಗ್ತಾ ಇರುವಂಥ. ಯಾಕೆಂತಂದರೆ ಡಿ ಕೆ ಶಿವಕುಮಾರ್ ಹೇಳಿದ್ರು ಕಾಯಬೇಕಾಗತ್ತೆ ಅಂತಕ್ಕಂಥ ಮಾತು. ಅಂದರೆ ಪಾರ್ಟಿ ಉಳಿದ್ರೆ ನಾನು ಉಳಿತೇನೆ, ಒಂದೇ ಪಾರ್ಟಿ ಇಲ್ಲ ಅಂದರೆ ನಾನು ಇಲ್ಲ ಅಂತಕ್ಕಂಥ ಮಾತು. ಅಂದರೆ ಪಾರ್ಟಿ ಒಂದು ಸೂಕ್ತವಾದ ನಿರ್ಧಾರ ತೆಗೆದುಕೊಳ್ಳುತ್ತೆ, ಅಲ್ಲಿ ತನಕನೂ ಕೂಡ ಕಾಯ್ತೇನೆ ಅಂತಕ್ಕಂಥ ಒಂದು ಮೈಂಡ್ ಸೆಟ್ಟಿಗೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಬಂದಂಗಿದೆ. ಆ ಕಾರಣಕ್ಕಾಗಿ ಇವತ್ತು ಅವರು ಒಂದು ರೀತಿ ಆಶಾಭಾವನೆಯಲ್ಲಿ ಮಾತಾಡ್ತಿದ್ರು. ನಿಜವಾಗ್ಲೂ ಕೂಡ ನಮಗೆ ಸೂಕ್ತವಾದ ಸ್ಥಾನಮಾನ ಸಿಗತ್ತೆ ಅಂತಕ್ಕಂಥ ವಿಶ್ವಾಸದಲ್ಲಿ ಡಿ ಕೆ ಶಿವಕುಮಾರ್ ಇದ್ದಾರೆ. ಆದರೆ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಖರ್ಗೆ ಮನೆಯಲ್ಲಿ ಏನೇನು ಚರ್ಚೆ ಆಯ್ತು ಆನಂದ್? 5 ಜನ ಸಚಿವರು ಹೋಗಿದ್ರು ಅಲ್ಲಿ, ಖರ್ಗೆ ಅವರನ್ನು ಮಾತಾಡ್ಸಿದ್ರು. ಏನೇನು ಚರ್ಚೆ ಆಯ್ತು ಅಲ್ಲಿ ಎಕ್ಸಾಕ್ಟ್ಲಿ? ಎಸ್, ಸಿದ್ದರಾಮಯ್ಯವರು ದೆಹಲಿಯಲ್ಲಿ ಹೇಳಿಕೆ ನೀಡಿದ ಬೆನ್ನಲ್ಲೇ ಹಿರಿಯ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ, ಮಹಾದೇವಪ್ಪ, ದಿನೇಶ್ ಗುಂಡೂರಾವ್, ಜಮೀರ್ ಅಹಮದ್ ಇವರೆಲ್ಲರೂ ಕೂಡ ಖರ್ಗೆ ಅವರನ್ನ ಭೇಟಿ ಮಾಡಿದರು. ನಂತರದಲ್ಲಿ ಡಾಕ್ಟರ್ ಜಿ ಪರಮೇಶ್ವರನ್ನ ಕರೆಸಿಕೊಂಡು ಕೂಡ ಮಾತುಕತೆಯನ್ನು ಮಾಡಿದರು. ಈ ಮಾತುಕತೆಯ ಸಂದರ್ಭದಲ್ಲಿ ಬಹಳ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರು ಈಗ ಹೊಂದಿರತಕ್ಕಂಥ ಕೆಪಿಸಿ ಅಧ್ಯಕ್ಷ ಸ್ಥಾನವನ್ನು ಬದಲಾವಣೆ ಮಾಡೋ ಸಂಬಂಧಪಟ್ಟಾಗೆ ಚರ್ಚೆಯನ್ನು ಮುಂದುವರಿಸಿದ್ದಾರೆ. ಯಾಕೆಂದರೆ ಈಗಾಗಲೇ ಹಲವು ಬಾರಿ ಕೆಪಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅಂತೇಳಿ ಸತೀಶ್ ಜಾರಕಿಹೊಳಿ ಸೇರಿದಾಗೆ ಸಿಎಂ ಆಪ್ತ ಬಣದಲ್ಲಿ ಗುರುಸ್ಕೊಂಡಿರ್ತಕ್ಕ ಸಚಿವರುಗಳು ತಮ್ಮದೇ ಆದ ರೀತಿಯಲ್ಲಿ ಕಾಯಿನನ್ನು ಮೂವ್ ಮಾಡ್ತಾ ಇದ್ರು. ಆದರೆ ಅದಕ್ಕೆ ಹೈಕಮಾಂಡ್ ಸೂಕ್ತವಾದ ಒಂದು ಕಾಲಾವಕಾಶ ಕಾಯ್ತಾ ಇತ್ತು. ಆದರೆ ಒಂದನ್ನು ಗಮನಿಸಬೇಕು, ಲೋಕಸಭಾ ಚುನಾವಣೆಯ ನಂತರದಲ್ಲಿ ಡಿ ಕೆ ಶಿವಕುಮಾರ್ ಬದಲಾವಣೆ ಮಾಡಬೇಕು ಅಂತಕ್ಕಂಥ ಒಂದು ಚರ್ಚೆ ಆರಂಭಗೊಂಡಾಗ ಆಗಲೂ ಕೂಡ ಹೈಕಮಾಂಡ್ ಒಂದು ರೀತಿ ಕಾಲವನ್ನು ತಳ್ತಕ್ಕಂಥ ಕೆಲಸವನ್ನು ಮಾಡಿತ್ತು. ಈಗಲೂ ಕೂಡ ಅದೇ ರೀತಿಯಾಗಿರುವ ಒಂದು ಒತ್ತಾಯವನ್ನು ಸಿಎಂ ಆಪ್ತ ಬಣದಲ್ಲಿರ್ತಕ್ಕ ಸಚಿವರುಗಳು ಈಗ ಒತ್ತಾಯ ಮಾಡ್ತಿದ್ದಾರೆ. ಕೆಪಿಸಿ ಅಧ್ಯಕ್ಷ ಸ್ಥಾನವನ್ನು ಬದಲಾವಣೆ ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನು ಅವರು ಮುಂದಿಟ್ಟಿದ್ದಾರೆ ಮತ್ತು ಹಕ್ಕೊತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ಈ ಬಗ್ಗೆ ಚರ್ಚೆ
ಚರ್ಚೆ ಆಯಿತು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಯಾಕೆಂತಂದರೆ ಡಿ ಕೆ ಶಿವಕುಮಾರ್ ಹೊಂದಿರತಕ್ಕಂಥ ಸ್ಥಾನವನ್ನು ಬದಲಾವಣೆ ಮಾಡಬೇಕು, ಬೇರೆಯವ್ರಿಗೆ ಅವಕಾಶ ಕೊಡಬೇಕು ಅಂತಕ್ಕಂಥ. ಯಾಕೆಂದರೆ ಇದಕ್ಕೆ ನಿಶ್ಚಿತವಾದ ಕಾರಣ ಇದೆ. ಒಂದೊಮ್ಮೆ ಡಿ ಕೆ ಶಿವಕುಮಾರ್ KPC ಅಧ್ಯಕ್ಷರಾಗಿ ಮುಂದುವರೆದಾದರೆ, ಇನ್ನೊಂದು ಪವರ್ ಸೆಂಟರ್ ಆಗಿ ಮುಂದುವರೆದೇ ಆದರೆ ನಿಶ್ಚಯವಾಗಿಯೂ ಕೂಡ ಮುಂಬರುವ ದಿನಗಳಲ್ಲಿ ಶಾಸಕರ ವಿಶ್ವಾಸವನ್ನು ಪಡ್ಕೊಳ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ಈಗಿರ್ತಕ್ಕಂಥ ಸಂಖ್ಯಾಬಲ ಅಂದರೆ ಸಿದ್ದರಾಮಯ್ಯ ಸಂಖ್ಯಾಬಲ ಕಡಿಮೆ ಆಗಬಹುದು ಅಂತಕ್ಕಂಥ ಆತಂಕ CM ಆಪ್ತ ಬಣದಲ್ಲಿ ಗುರುಸ್ಕೊಂಡಿರ್ತಕ್ಕಂಥ ಸಚಿವರುಗಳ ಅಭಿಪ್ರಾಯ. ಆ ಕಾರಣಕ್ಕಾಗಿ ಇನ್ನೊಂದು ಪವರ್ ಸೆಂಟರ್ ಇನ್ನಷ್ಟು ಪ್ರಭಾವಶಾಲಿ ಆಗಬಾರದು ಅನ್ನುವಂಥ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಹೊಂದಿರತಕ್ಕಂಥ KPC ಅಧ್ಯಕ್ಷ ಸ್ಥಾನದ ಏನು ಹುದ್ದೆ ಇದೆ ಆ ಹುದ್ದೆಯನ್ನು ಹೇಗಾದರೂ ಮಾಡಿ ರಿಮೂವ್ ಮಾಡಬೇಕು ಅಂತಕ್ಕಂಥ ಪ್ರಯತ್ನದಲ್ಲಿ CM ಆಪ್ತ ಬಳಗ ಇದೆ. ಯಾಕೆ ಮುಂಬರುವ ದಿನಗಳಲ್ಲಿ ರಾಜಕಾರಣ ಬೇರೆ ಸ್ವರೂಪವನ್ನು ಪಡ್ಕೊಳ್ತಕ್ಕಂಥ ಸಾಧ್ಯತೆಗಳಿರುವಂಥ ಕಾರಣಕ್ಕಾಗಿ ಈಗಿರ್ತಕ್ಕಂಥ ಏನು ಮುಖ್ಯಮಂತ್ರಿ ಜೊತೆ ಈಗಿರ್ತಕ್ಕಂಥ ಶಾಸಕರುಗಳು ಏನಾದರೂ ಕೂಡ ಸ್ಥಾನ ಪಲ್ಲಟ ಮಾಡ್ತಕ್ಕಂಥ ಸಾಧ್ಯತೆಗಳಿರುವಂಥ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಪವರ್ ಸೆಂಟರ್ ಯಾವುದೇ ಕಾರಣಕ್ಕೂ ಪ್ರಭಾವಶಾಲಿ ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಅದಕ್ಕೆ ಬ್ರೇಕ್ ಹಾಕುವಂಥ ಪ್ರಯತ್ನವನ್ನು CM ಆಪ್ತ ಬಣದಲ್ಲಿ ಗುರುಸ್ಕೊಂಡಿರ್ತಕ್ಕಂಥ ಸಚಿವರು ಮಾಡ್ತಾ ಇರುವಂಥದ್ದು. ಆ ಕಾರಣಕ್ಕಾಗಿ ತಮ್ಮ ಕಳೆದ ಹಲವು ತಿಂಗಳು ನಡೆಸ್ತಿರ್ತಕ್ಕಂಥ ಪ್ರಯತ್ನವನ್ನು ಅವರಿಗೂ ಕೂಡ ಮುಂದುವರಿಸಿದರೆ ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರ ಭೇಟಿ ಮಾಡೋ ಸಂದರ್ಭದಲ್ಲೂ ಕೂಡ ಅಧ್ಯಕ್ಷರ ಬದಲಾವಣೆಗೆ ಸಂಬಂಧಪಟ್ಟಾಗೆ ಮತ್ತೆ ತಮ್ಮ ಹಕ್ಕೊತ್ತಾಯವನ್ನು ಮುಂದುವರಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ರೈಟ್. ಇದರ ಜೊತೆಗೆ ವಾಟ್ ನೆಕ್ಸ್ಟ್ ಅನ್ನೋದರ ಪ್ರಶ್ನೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಆದರೆ ಡಿ ಕೆ ಶಿವಕುಮಾರ್ ಕಾದು ನೋಡುವ ತಂತ್ರಕ್ಕೆ ಈಗ ಮೊರೆ ಹೋಗ್ತಾರೆ ಅನ್ನೋದನ್ನ ಎಷ್ಟು ನಂಬಬಹುದು? ಯಾಕಂದ್ರೆ ಕಳೆದ 4-5 ತಿಂಗಳ ಬೆಳವಣಿಗೆ ಏನಿದೆಯಲ್ಲ, ಯಾವುದೇ ಸಮಾವೇಶ ಮಾಡ್ತೀವಿ ಅಂದ್ರು ಅದಕ್ಕೆ ಬ್ರೇಕ್ ಹಾಕ್ಸಿದ್ರು, ಯಾವುದೇ ಮೀಟಿಂಗ್ ಮಾಡ್ತೀವಿ ಅಂದ್ರು ಅದಕ್ಕೆ ಬ್ರೇಕ್ ಹಾಕ್ಸಿದ್ರು, ಜಾತಿ ಜನಗಣತಿಯ ವಿಷಯದಲ್ಲಿ ಡಿ ಕೆ ಶಿವಕುಮಾರ್ ಕೈ ಮೇಲಾಯ್ತು. ಸೊ ಈಗ ತಣ್ಣಗೂ ಕೂತ್ಕೊಳ್ಳೋ ಸ್ಥಿತಿಯಲ್ಲಿ ಡಿ ಕೆ ಶಿವಕುಮಾರ್ ಇಲ್ಲ ಅನ್ನೋದಂತೂ ಸ್ಪಷ್ಟ. ಪರಿಸ್ಥಿತಿಗಳು ಈಗಿರುವ ಸನ್ನಿವೇಶದಲ್ಲಿ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ಗೆ ಆಶಾದಾಯಕವಾಗಿ ಕಾಣ್ತಾ ಇಲ್ಲ. ಆದರೆ ಒಂದಷ್ಟು ಹಿನ್ನಡೆ ಆಗಿದೆ. ಆದರೆ ಹೈಕಮಾಂಡ್ ಮಟ್ಟದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಪ್ರಭಾವವನ್ನು ಮುಂದುವರಿಸಿದ್ದಾರೆ ಮತ್ತು ಹೈಕಮಾಂಡ್ ಮೂಲಕ ಸಿದ್ದರಾಮಯ್ಯ ಬಣದ ಚಟುವಟಿಕೆಗಳಿಗೆ ಬ್ರೇಕ್ ಹಾಕುವಲ್ಲಿ ಈಗಾಗಲೇ ಡಿ ಕೆ ಶಿವಕುಮಾರ್ ಯಶಸ್ವಿಯಾಗಿದ್ದಾರೆ. ಹಾಸನದಲ್ಲಿ ನಡೀಬೇಕಾಗಿರ್ತಕ್ಕಂಥ ಸ್ವಾಭಿಮಾನ ಸಮಾವೇಶ, ದಲಿತ ಶಾಸಕರು ಮತ್ತು ದಲಿತ ಸಚಿವರುಗಳು ಮತ್ತು ಶಾಸಕರುಗಳ ಸಭೆಗೆ ಬ್ರೇಕ್ ಹಾಕಿರ್ತಕ್ಕಂಥ ವಿಚಾರಗಳಿರ್ಬೋದು, ಜಾತಿ ಗಣತಿ ಅಂತಕ್ಕಂಥ ಅತ್ಯಂತ ಪ್ರಮುಖವಾಗಿರುವಂಥ ವರದಿ ಜಾರಿ ವಿಚಾರದಲ್ಲಿ CM ಆಪ್ತ ಬಳಗ ತೋರಿಸ್ತಾ ಇರತಕ್ಕಂಥ ಏನು ಆಸಕ್ತಿಗೆ ಬ್ರೇಕ್ ಹಾಕುವಂಥ ಪ್ರಯತ್ನವನ್ನು ಕೂಡ ಹೈಕಮಾಂಡ್ ಮೂಲಕ ಡಿ ಕೆ ಶಿವಕುಮಾರ್ ಮಾಡಿದ್ರು ಅಂತಕ್ಕಂಥ ಮಾತಿದೆ. ಸೊ ಹೀಗೆ ಬೇರೆ ಬೇರೆ ಸಂದರ್ಭಗಳಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಮೂಲಕ ಸಿದ್ದರಾಮಯ್ಯ ಆಪ್ತ ಬಳಕೆ ಬ್ರೇಕ್ ಆಗ್ತಕ್ಕಂಥ ಪ್ರಯತ್ನವನ್ನು ಈಗಾಗಲೇ ಮಾಡಿದ್ದಾರೆ. ಹಾಗಾಗಿ ಈಗ ಸಹಜವಾಗಿ ಸಿದ್ದರಾಮಯ್ಯ ನಿನ್ನೆ ಕೊಟ್ಟಿರ್ತಕ್ಕಂಥ ಹೇಳಿಕೆಯಿಂದ ಮುಂಬರುವ ದಿನಗಳಲ್ಲಿ ತನ್ನನ್ನು ಕನ್ಸಿಡರೇಷನ್ ಮಾಡದೇ ಇದ್ದರೆ ಪ್ರತಿಕೂಲ ಪರಿಣಾಮಗಳಾಗತ್ತೆ ಅನ್ನುವ ರೀತಿಯಲ್ಲಿ ಸಿದ್ದರಾಮಯ್ಯ ಕೊಟ್ಟಿರ್ತಕ್ಕಂಥ ಹೇಳಿಕೆ ಏನಿದೆ, ಈ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಹಿನ್ನಡೆ ಆಗಿರ್ಬೋದು. ಆದರೆ ಮುಂಬರುವ ದಿನಗಳಲ್ಲಿ ಸಹಜವಾಗಿ ಡಿ ಕೆ ಶಿವಕುಮಾರ್ ಒಂದಷ್ಟು ಕಾಯಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಸೃಷ್ಟಿಯಾಗಿದೆ ಅನ್ನುವಂಥ ಚರ್ಚೆಗಳಿದೆ. ಯಾಕೆಂತಂದರೆ ಇವತ್ತು ಕೂಡ ಡಿ ಕೆ ಶಿವಕುಮಾರ್ ಭಾಳ ಸ್ಪಷ್ಟವಾಗಿ ಹೇಳಿದರು, ಪಕ್ಷದ ಹೈಕಮಾಂಡ್ ನಾನು ಕೆಲವು ಜವಾಬ್ದಾರಿ ಕೊಟ್ಟಿದೆ, ಆ ಜವಾಬ್ದಾರಿ ನಿಭಾಯಿಸ್ತಿದ್ದೀನಿ ಅಂತಕ್ಕಂಥ ಮಾತನ್ನು ಹೇಳೋದ್ರ ಮೂಲಕ ಇನ್ನಷ್ಟು ದಿನ ಕಾಯ್ತೀನಿ ಅಂತಕ್ಕಂಥ ಮಾತನ್ನು ಪರೋಕ್ಷವಾಗಿ ಹೇಳಿದ್ದಾರೆ. ಸಿದ್ದರಾಮಯ್ಯ ಅವ್ರು ಮತ್ತೆ ಡೆಲ್ಲಿ ಪ್ರವಾಸ ಇದೆಯಲ್ಲ, ಪಕ್ಷದ ಅಧಿಕೃತ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ದೆಹಲಿಗೆ ತೆರಳುತ್ತಾ ಇದ್ದಾರೆ. ಇದು ಮುಂಚೆ ನಿಗದಿ ಆಗಿರ್ತಕ್ಕಂಥ ಕಾರ್ಯಕ್ರಮ ಗಮನಿಸಬಹುದು. ಇದೇ 15ನೇ ತಾರೀಕು ಬೆಂಗಳೂರಿನಲ್ಲಿ AICCಯ OBC ಘಟಕದ ಸಭೆ ಕೂಡ ನಿಗದಿಯಾಗಿದೆ. ಅದರ ಆತಿಥ್ಯವನ್ನು ಸಿದ್ದರಾಮಯ್ಯವರು ವಹಿಸಿಕೊಂಡಿದ್ದಾರೆ. ಬೆಂಗಳೂರಲ್ಲಿ ಮೊದಲ ಬಾರಿಗೆ ನಡೀತಿರ್ತಕ್ಕಂಥ ಈ ಸಭೆಯೇ ಸಹಜವಾಗಿ ಎಲ್ಲ ಒಂದು ಕಡೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ರಾಜಕೀಯ ಚರ್ಚೆ ಕಾರಣವಾಗಿತ್ತು. ಸಿದ್ದರಾಮಯ್ಯವರು OBC ಏನು ಸಂಚಾಲಕ ಸಮಿತಿ ಒಳಗಡೆ ಅವ್ರನ್ನ ಮೆಂಬರ್ ಮಾಡಿರ್ತಕ್ಕಂಥದ್ದು ಕೂಡ ಒಂದು ಚರ್ಚೆಗೆ ಕಾರಣ ಆಗಿತ್ತು. ಆದರೆ ಇದೇ ರೀತಿಯಾಗಿರ್ತಕ್ಕಂಥ ಸಭೆ ಈಗಾಗಲೇ ದೆಹಲಿಯಲ್ಲಿ ನಡೀತಾ ಇರುವಂಥ ಹಿನ್ನೆಲೆಯಲ್ಲಿ ಆ ಸಭೆಯಲ್ಲಿ ಭಾಗವಹಿಸಬೇಕು ಅನ್ನುವಂಥ ಕಾರಣಕ್ಕಾಗಿ ಮೊದಲೇ ನಿಗದಿಯಾಗಿರ್ತಕ್ಕಂಥ ಒಂದು ತೀರ್ಮಾನದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ದೆಹಲಿಗೆ ತೆರಳುತ್ತಾ ಇದ್ದಾರೆ. ಆಗಲೂ ಕೂಡ ಹೈಕಮಾಂಡ್ ಭೇಟಿ ಮಾಡ್ತಕ್ಕ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ 2 ದಿನಗಳ ಪ್ರವಾಸ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡುವಂಥ ಪ್ರಯತ್ನವನ್ನು ಸಿದ್ದರಾಮಯ್ಯ ಮಾಡಲಿಕ್ಕೆ ಮುಂದಾಗಿದ್ರು. ಆದರೆ ಪಾಟ್ನಾ ಮತ್ತು ಒಡಿಶಾ ಪ್ರವಾಸದ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯವರಿಗೆ ಲಭ್ಯ ಆಗದೇ ಇರುವಂಥ ಕಾರಣಕ್ಕಾಗಿ ಭೇಟಿ ಸಾಧ್ಯ ಆಗಿರಲಿಲ್ಲ. ನಿಶ್ಚಯವಾಗಿ ಕೂಡ ಆಗಸ್ಟಲ್ಲಿ ಹೋಗುವ ದೆಹಲಿಗೆ ಹೋಗುವ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಸೇರಿದಾಗೆ ಪ್ರಮುಖರನ್ನು ಭೇಟಿ ಮಾಡ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥ ಮಾತುಗಳು ಈಗ CM ಆಪ್ತಗಳಿಂದ ಬರ್ತಾ ಇರುವಂಥ ಮಾಹಿತಿ. ರೈಟ್, ಧನ್ಯವಾದ ಆನಂದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.